ಛೆ! ಅಮ್ಮ! ಬಿಡಿ ನನ್ನನ್ನು ಬಿಟ್ಬಿಡಿ. ನೀನು ನನ್ ಜೊತೆ ಬರ್ತಿದೀಯ ಅಂತ ನಾನು ಹೋಗ್ತಿದ್ದೆ ಅಮ್ಮ. ಹಿಂದೆ ಏನೋ ಶಬ್ದ ಆಯ್ತು. ಹಿಂದೆ ತಿರುಗಿ ನೋಡಿದ್ರೆ ನಿನ್ ಮೇಲೆ ಯಾರೋ ಇಬ್ರು ಗೋಣಿ ಚೀಲ ಹಾಕ್ತಾ ಇದ್ರು. ಅಷ್ಟ್ರಲ್ಲಿ ಹಿಂದೆಯಿಂದ ಒಂದು ದೊಡ್ಡ ಹಾವು ಬಂದು ಅವರನ್ನ ಕಚ್ಬಿಡ್ತಮ್ಮ. ಅಂದ್ರೆ ಖಂಡಿತವಾಗ್ಲು ನನ್ನ ನಾಗಮ್ಮನೆ ನನ್ನ ಕಾಪಾಡಿರೋದಮ್ಮ. ನನ್ನ ನಾಗಮ್ಮನೆ ಕಾಪಾಡಿರೋದು. ಬಾಮ್ಮ ಹೋಗೋಣ. ನಡಿಯಮ್ಮ. ಶಿವಪ್ಪ ದಾರಿಯನ್ನು ತೋರಿಸ್ದ. ಆದರೆ ನಾಗಮಣಿ ಯಾರ ಹತ್ರ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಪರಮೇಶ್ವರ ಪರಮೇಶ್ವರ ಅಷ್ಟ ನಕ್ಷತ್ರ ಬಂಧನ ದರ್ಶನ. ನಾಗಮಣಿ ನನಗೆ ಯಾರಿಂದ ಸಿಗುತ್ತೆ ಅಂತ ನನಗೆ ತೋರಿಸಿ ನಕ್ಷತ್ರಗಳೇ. ಭಗವಂತ, ನಾಗಮಣಿ ಇವರ ಅಧೀನದಲ್ಲಿದೆಯಾ? ಅವರಿಗೆಲ್ಲಿರ್ತಾರೆ? ಪರಮೇಶ್ವರ, ಹರಿನಗರದಲ್ಲಿ ಆ ನಾಗಮಣಿ ಎಲ್ಲೇ ಇದ್ರೂ ತಂದು ನಿನಗೆ ಸಮರ್ಪಿಸ್ತೇನೆ.
ಅಪ್ಪ ತುಂಬಾ ಕತ್ಲೆ ಬೇರೆ, ಇನ್ನು ಎಷ್ಟು ದೂರ ನಡಿಬೇಕು? ಎಲ್ಲಿ ದೇವಕಮ್ಮ ನಿಮ್ಮನೆ? ಹತ್ರ ಬಂದಿದ್ದೀವಮ್ಮ. ಅಲ್ಲಿ ನೋಡು, ಅದೇ. ಅಪ್ಪ ಕಾಣಿಸ್ತಿದೆ ಅನ್ನೋ ಹಾಗೆ ಅಲ್ಲಿ ನೋಡು ಅಂತಿದ್ಯಾ. ಎಲ್ಲಮ್ಮ? ನನಗೇನು ಕಾಣಿಸ್ತಾನೆ ಇಲ್ಲ. ಮನಸ್ಸಿಟ್ಟು ಸರಿಯಾಗಿ ನೋಡು, ಕಾಣಿಸತ್ತೆ. ಗುರಿ ಮೇಲೆ ನಿನ್ನ ಗಮನ ಇಡು, ದೂರ ಅನ್ಸೋದೇ ಇಲ್ಲ. ಅದೇ ನನ್ನ ಪರಿಚಯಸ್ಥರ ಮನೆ. ಸದ್ಯಕ್ಕೆ ಅವರು ಬೇರೆ ಊರಿಗೆ ಹೋಗಿದ್ದಾರೆ. ಅಪ್ಪ ಎಲ್ಲಮ್ಮ? ಕಾಣಿಸ್ತಾನೆ ಇಲ್ಲ. ಅಮ್ಮ, ಆದ್ರೆ ಅಮ್ಮ. ಇನ್ನೇನು ಮಾತಾಡ್ಬೇಡಮ್ಮ, ಅಲ್ಲಿ ನೋಡ್ತಾ ಮುಂದೆ ನಡಿ. ಏನೋ ಗೊತ್ತಿಲ್ದೇ ಇರೋ ಊರಲ್ಲಿ ನೀನಿಲ್ದೆ ಹೋಗಿದ್ರೆ ನಾನು ಏನಾಗ್ತಿದ್ನೋ ಏನೋ. ದೇವ ಕಾರ್ಯಕ್ಕೆ ಅಂತ ಬಂದಿದೀಯಾ, ಆ ದೈವನೇ ದಾರಿ ತೋರ್ಸತ್ತೆ. ಎಲ್ಲ ವಿಧದಲ್ಲೂ ಜೊತೆಯಾಗಿರತ್ತೆ. ನಡಿ. ಏನೋ ಅಮ್ಮ, ನಾನಂತೂ ಆ ನಾಗಮ್ಮ ತಾಯಿನೇ ನಂಬ್ಕೊಂಡು ಬಂದಿದ್ದೀನಿ. ಆ ತಾಯಿನೇ ನನಗೆ ದಾರಿ ತೋರಿಸ್ತಾಳೆ. ಆದ್ರೆ ಎಷ್ಟು ಕಷ್ಟ ಆದ್ರೂ ಸರಿಯಮ್ಮ, ನಾಗಮಣಿನ ನಮ್ಮೂರಿಗೆ ತಗೊಂಡು ಹೋಗ್ಲೇಬೇಕು. ಹಬ್ಬಾ ಚೆನ್ನಾಗಿದೆಯಲ್ಲ. ಈಶ್ಯಾ, ಬಲಿ ಸಿಕ್ತಾ? ಆಸೆ ಹುಟ್ಟಿಸ್ತೀಯ? ನನ್ನ ಆಸೆನ ನಿರಾಸೆ ಮಾಡಬೇಡ ಶಿಷ್ಯ. ಇನ್ನೂ ತಡ ಆಗ್ತಿದೀಯ. ಬಲಿ ಯಾವಾಗ ಬರುತ್ತೋ ಬೇಗ. ಮಹಾಬೇತಾಳ, ಸಮಯ ಸ್ವಲ್ಪ ನಿಧಾನ ಮಾಡು. ನಿವೇದನೆಗೋಸ್ಕರ ಕಾಯ್ತಾ ಇದ್ದೀನಿ. ಇನ್ನೂ ಬಲಿ ಕನ್ಯೆ ಬಂದಿಲ್ಲ. ನಾನೇ ಅವಳನ್ನ ಹುಡುಕೊಂಡು ಹೋಗಿ ತಂದು ಬಲಿ ಕೊಟ್ಟು ನಿನ್ನ ಆಹ್ವಾನಿಸ್ತೀನಿ. ಇವರು ಭದ್ರಾವತಿ ಕಡೆಯವರು. ಏನಿಲ್ಲಿ ಸತ್ತು ಬಿದ್ದಿದ್ದಾರೆ? ಇದು ಸಹಜ ಸಾವು ಅಲ್ಲ. ಇವ್ರ ಸಾವಿಗೆ ಕಾರಣ ಅರ್ಥ ಆಯ್ತು. ನಾಗಮ್ಮ, ನಿನಗೆ ಬೇಕಾದ ಬಲಿ ನೀನ್ ತಗೊಂಡಿದ್ಯಾ? ನಿನ್ನ ಬಿಡಲ್ಲ. ಬರ್ತಿದ್ದೀನಿ.
ನಾಗಮ್ಮ ವಾಸನೆ ನಿಂತೋಗಿದೆ ಇಲ್ಲಿಗೆ. ಏನಾದ್ಲು? ಯಾವ ಕಡೆ ಹೋದ್ಲು? ಹೋಗು ನಾಗಮ್ಮ, ಹೋಗು. ಎಷ್ಟು ದೂರ ಹೋಗ್ತೀಯಾ? ಮಣಿ ವಾಪಸ್ ಪಡಿಬೇಕು ಅಂದ್ರೆ ಮತ್ತೆ ಹರಿನಗರಕ್ಕೆ ಬರಲೇಬೇಕಲ್ಲ. ನೀನ್ ಎಲ್ಲಿಗೆ ಹೋದ್ರು ಮತ್ತೆ ಇಲ್ಲಿಗೆ ಬರ್ತೀಯಾ? ಈ ಸಲ ನಿನ್ ದಾರಿ ನನ್ ಜಾಗದ ಕಡೆನೆ. ಬಾ. ವಶೀಕರಣ ಭಸ್ಮದ ವಾಸನೆ ನೋಡ್ತೀಯಾ? ಎಚ್ಚರ ತಪ್ಪಿ ನನ್ನ ವಶಕ್ಕೆ ಬರ್ತೀಯಾ? ಅಮ್ಮ, ಬಾ ಅಮ್ಮ. ಅರೆ, ತುಂಬಾ ಚೆನ್ನಾಗಿದೆಯಮ್ಮ ಈ ಮನೆ. ಬಾ ಅಮ್ಮ. ಏನಮ್ಮ ಹಾಗ್ ನೋಡ್ತಾ ಇದೀಯಾ? ನನ್ ಜೊತೆನೆ ಬರ್ತಿದ್ದೆ ಅಲ್ವಮ್ಮ? ನನಗಿಂತ ಮುಂಚೆನೆ ಈ ಮನೆ ಒಳಗ್ ಹೇಗ್ ಬಂದ್ಬಿಟ್ಟೆ? ನೀನು ದಾರಿ ಹುಡುಕೊಂಡು ಬರ್ತಾ ಇದೀಯಾ. ನಾನು ದಾರಿ ಗೊತ್ತಿರುವಂಥವಳು, 4 ಜನಕ್ಕೆ ದಾರಿ ತೋರಿಸ್ಕೊಂಡು ಬಂದಿರೋಂಥವಳು. ಅದಕ್ಕೆ ಹತ್ತಿರದ ದಾರಿಲಿ ಬಂದೆ. ಆ ದಾರಿಲೇ ನನ್ನನ್ನು ಕರ್ಕೊಂಡು ಬರ್ಬೋದಾಗಿತ್ತಲ್ವಾ? ಮೊದಲೇ ಕಾಲ್ ನೋವು ಅಂತ ಹೇಳ್ದೆ ತಾನೇ ನಾನು. ಅದು ಸ್ವಲ್ಪ ಅಡ್ಡದಿಡ್ಡಿಯಾಗಿರುತ್ತೆ. ಅದಕ್ಕೆ ಕಷ್ಟ ಇಲ್ದೇ ಇರೋ ದಾರಿನ ನಿನಗ್ ತೋರಿಸ್ದೆ. ಹಶ್ವಾಗ್ತಾ ಇದೆಯಮ್ಮ? ನನಗೆ ನಿದ್ದೆ ಬರ್ತಿದೆ ಅಮ್ಮ. ಖಾಲಿ ಹೊಟ್ಟೆಲಿ ಹೇಗ್ ಮಲಗ್ತೀಯಮ್ಮ? 4 ಹಣ್ಣು ತಿಂದು ಹಾಲು ಕುಡ್ದು ಮಲ್ಕೋ. ತಿನ್ನೋಷ್ಟು ಹಸುವು ನನಗಿಲ್ಲ ಅಮ್ಮ. ನಿದ್ದೆ ಮಾಡ್ತೀಯಾ? ಸರಿ ಅಮ್ಮ, ನಾನು ಮಲ್ಕೋತೀನಿ.
ನಾಗಮ್ಮ ಮತ್ತೆ ಅಡ್ಡ ಬಂದ್ಬಿಟ್ಲು. ಮಹಾಬೇತಾಳ, ಕ್ಷಮೆ ಇರಲಿ. ನಿನಗೆ ನಾನು ಮಹಾ ನೈವೇದ್ಯ ಸಮರ್ಪಿಸೋಕ್ಕಾಗ್ತಿಲ್ಲ. ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕ್ಕಾಗದೆ ಒಬ್ಬ ಅಸಮರ್ಥಕನಾಗಿ ನಿನ್ ಮುಂದೆ ತಲೆ ತಗ್ಸಿ ನಿಂತಿದ್ದೀನಿ. ಕ್ಷಮಿಸ್ತೀಯೋ, ಶಿಕ್ಷೆ ಕೊಡ್ತೀಯೋ, ನಿನ್ನಿಷ್ಟ. ಹುಚ್ಚು ಶಿಷ್ಯ, ನನಗೆ ಬಲಿಗಾಗ್ಲಿ ನೈವೇದ್ಯಕ್ಕಾಗ್ಲಿ ಕೊರತೆನೂ ಇಲ್ಲ, ಇದುವರೆಗೆ ಕಮ್ಮಿನೂ ಆಗಿಲ್ಲ. ನಿನ್ನಂತ ಮಾಂತ್ರಿಕ ಲಕ್ಷಾಂತರ ಮಂದಿ ಇದ್ದಾರೆ ಶಿಷ್ಯ. ಪ್ರಿಯ ಶಿಷ್ಯ ಆಗಿದ್ದಕ್ಕೆ ನಿನ್ನನ್ನು ಕ್ಷಮಿಸಿ ಮುಂದೆ ಬರುವ ಅಪಾಯದ ಬಗ್ಗೆ ನಿನಗೆ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಹುಚ್ಚು ಶಿಷ್ಯ. ಅಪಾಯನ ನನಗ? ನೀನಿರ್ಬೇಕಾದ್ರೆ ಅದು ಹೇಗ್ ನಡೆಯುತ್ತೆ ಬೇತಾಳ? ನಾಗಶಕ್ತಿ, ಗರುಡ ಶಕ್ತಿ ಇವೆರಡನ್ನು ಮೀರಿಸುವಂತ ಮಹಾಶಿವಶಕ್ತಿ ನಾಗಮಣಿನ ಹುಡುಕೊಂಡು ಬರ್ತಾ ಇದೆ ಶಿಷ್ಯ. ನಾಗಮಣಿನ ಶಿವನಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಸಿದ್ದಯ್ಯ ರುದ್ರನಾಗಿ ಬರ್ತಾ ಇದ್ದಾನೆ ಕಣೋ ಶಿಷ್ಯ. ಸಿದ್ದಯ್ಯ? ಸಿದ್ದೇಶ್ವರ ಸ್ವಾಮಿ ಕಣೋ ಶಿಷ್ಯ. ಈ ಸನ್ಯಾಸಿನ ಸರ್ವಸಂಗ ಪರಿತ್ಯಾಗಿಯಾಗಿ ಪರಮ ಶಿವ ಭಕ್ತ, ಅಪಾರ ತಪಸ್ಸು ಮಾಡಿ ಶಕ್ತಿಯನ್ನ ಪಡ್ಕೊಂಡಿದ್ದಾನೆ ಶಿಷ್ಯ. ಈ ಸನ್ಯಾಸಿನ ತಡೆದು ನಿನ್ನನ್ನ ಕಾಪಾಡಕ್ಕಾಗಲ್ವಾ? ಅವನ್ ಎದುರಿಗೆ ಹೋಗು ಬೇತಾಳ, ಅವನ್ ಜೊತೆ ಹೋರಾಡು, ಅವನ್ನ ಅಲ್ಲೇ ತಡೆದ್ಬಿಡು. ಆ ಸ್ಮಶಾನ ವಾಸಿನೇ ಇವನ ಆರಾಧಕ. ನನ್ನ ದೈವ ಆ ಸನ್ಯಾಸಿ ದೈವ ಶಿವಪ್ಪ ಕಣ. ಹೇಗಾದ್ರೂ ಮಾಡಿ ಅವನಿಂದ ನೀನೇ ನನ್ನ ಕಾಪಾಡಬೇಕು. ನಿನ್ನ ಪ್ರಿಯ ಶಿಷ್ಯ ನಾನು. ನನ್ನ ಅಪಾಯದಿಂದ ಕಾಪಾಡಲ್ವಾ ಬೇತಾಳ? ಕಾಪಾಡೋದು ನಿನ್ ಧರ್ಮ ಅಲ್ವಾ? ನಾನು ಮಹಾ ಬೇತಾಳನೇ ಆದ್ರೂ ಆ ಶಿವಪ್ಪನ ಎದುರಿಸೋಕ್ಕಾಗಲ್ಲ ಶಿಷ್ಯ. ಮಹಾಕಾಳಿಗೆ ಪ್ರಾರ್ಥನೆ ಮಾಡು, ನಿನಗೆ ದಾರಿನ ಆ ಆದಿಶಕ್ತಿನೇ ತೋರಿಸ್ತಾಳೆ ಶಿಷ್ಯ. ಎಷ್ಟು ಕಷ್ಟಗಳು ಬಂದರೂ ತಡ್ಕೊಂಡು ಪ್ರಾಣ ಕೂಡ ಲೆಕ್ಕಿಸ್ದೆ ಹಠ ಹಿಡಿದು ನಾಗಮಣಿಗೋಸ್ಕರ ಮಾಡ್ತಿರೋ ಪ್ರಯತ್ನನ ಹೇಗೆ ಅಭಿನಂದಿಸ್ಬೇಕು ತಾಯಿ? ಕೂಡಲೇ ಆಗಬೇಕಾದ ಕೆಲಸ ಏನು ನಾಗಮ್ಮ? ನಾಗಮಣಿ ಬಗ್ಗೆ ಈ ಥರ ಆಲಸ್ಯ ಸರಿಯಲ್ಲ. ನಾಗಮಣಿನ ಪುಣ್ಯ ಸಾಧಿಸ್ಕೊಳ್ಳೋದು ಖಂಡಿತ.